ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಶಲ ಗೃಹಿಣಿ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ಕೂಲು ಸ್ಟಾರ್ಟಾಗಿ 2 ವೀಕ್ಸ್ ಆಯಿತು. ನಾವು ಮಕ್ಕಳುಗಳನ್ನ ಕಳಿಸಿರಲಿಲ್ಲ. ಏನಪ್ಪ ಅಂದರೆ ಮ್ಯಾಮ್ಗಳೆಲ್ಲ ಫೋನ್ ಮಾಡಿ ಮಕ್ಕಳುಗಳನ್ನ ಕಳಿಸಿ ಅಂತ ಹೇಳ್ತಾರೆ. ಹೇಳಾದ್ಮೇಲೆ ಅಡ್ಮಿಷನ್ ಆದಮೇಲೆ ಮಾತ್ರ ಮಕ್ಕಳುಗಳೆಲ್ಲ ಸ್ಕೂಲಿಗೆ ಬರಬೇಕು ಅಂತ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ. ಸೊ ಫ್ರೆಂಡ್ಸ್, ಹೋಸಲಿ ಕೊಟ್ಟಿರೋ ಶೂ ಇನ್ನೂ ಹಾಗೆ ಚೆನ್ನಾಗಿದೆ. ಈ ವರ್ಷ ಕೂಡ ನೆಕ್ಸ್ಟ್ ಪುನಃ ಹೊಸ ಶೂ ಕೊಟ್ಟವ್ರೆ. ಅದು ಕೂಡ 1500 ರೂಪಾಯಿ ಒಬ್ಬೊಬ್ರಿಗೆ. ನಾನು ಇವತ್ತು ಮಕ್ಕಳಿಗೆ ಮತ್ತು ಮನೆಯವ್ರಿಗೆಲ್ರಿಗೂ ಕೂಡ ಮಲ್ಟಿಗ್ರೇನ್ ದೋಸೆನ ಮಾಡಿದೆ. ನಾರ್ಮಲ್ ದೋಸೆ ತಿಂದು ತಿಂದು ಬೇಜಾರಾಗಿರುತ್ತೆ ಅಲ್ವ. ಸೊ ಹಾಗಾಗಿ ಇದಕ್ಕೆ ಒಂದು ಗೊಜ್ಜು ರೆಸಿಪಿ ಏನು ಮಾಡಿದೆ ಅಂತಂದರೆ ಬೆಂಡೆಕಾಯಿ ಗೊಜ್ಜು ಮಾಡಿದೆ. ಸೊ ಫ್ರೆಂಡ್ಸ್, ಯಾವ ಥರ ಮಲ್ಟಿಗ್ರೇನ್ ದೋಸೆನ ಮಾಡೋದು ಮತ್ತು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ನೆನೆ ಹಾಕಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಾವು ದೋಸೆ ಮಾಡೋ ಹಿಂದಿನ ದಿನ ಏನೇನೆಲ್ಲ 8 ಗಂಟೆಗಳ ಕಾಲ ನೆನೆ ಹಾಕಬೇಕು ಅಂತಂದರೆ, ನಾನಿಲ್ಲಿ 1 ಸ್ಪೂನಷ್ಟು ಮೆಂತ್ಯನ ತೊಗೊತಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ದೋಸೆ ಒಂದು ಸ್ವಲ್ಪ ಸಾಫ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಕಡಲೆಬೇಳೆ, ಹೆಸರುಬೇಳೆ ಮತ್ತು ಒಂದು ಸ್ವಲ್ಪ ಮಸೂರ್ ದಾಲು ಮತ್ತು ಒಂದು ಸ್ವಲ್ಪ ಪಾರ್ಲಿ ಅಕ್ಕಿ, ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಇದಾದಮೇಲೆ ಸ್ವಲ್ಪ ಉದ್ದಿನಬೇಳೆ. ನೆಕ್ಸ್ಟ್ ಬಂದು ಫ್ರೆಂಡ್ಸ್, ಇದು ಊದಲಕ್ಕಿ ಅಂಗಡಿಲಿ ಸಿಗುತ್ತೆ. ಇದು ಬಂದು ಅರ್ಧ kg 70 ರೂಪಾಯಿ. ನಾನಿಲ್ಲಿ ಅದೊಂದು ಬಟ್ಲು ಹಾಕೋತಾ ಇದ್ದೀನಿ. ಮತ್ತು ಇದು ಬಂದು ನವಣೆ. ನಮ್ಮ ರಾಗಿ ಹೊಲದಲ್ಲಿ ಅದೇ ಹುಟ್ಟಿತ್ತು ಫ್ರೆಂಡ್ಸ್. ನಮ್ಮ ಹೂವು ಇತ್ತಲ್ಲ, ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿತ್ತು. ಸೊ ಅದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಅದನ್ನು ಕೂಡ ಇಲ್ಲಿ ಮಲ್ಟಿಗ್ರೇನ್ ದೋಸೆಗೆ ಹಾಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಅವಲಕ್ಕಿನೂ ಹಾಕಬೇಕು. ಅವಲಕ್ಕಿನ ಈಗಲೇ 8 ಗಂಟೆಗಳ ಕಾಲ ನೆನೆ ಹಾಕೋದೇನು ಬೇಕಾಗಿಲ್ಲ. ಅದನ್ನು ಇದು ಹಿಟ್ಟು ರುಬ್ಕೋತೀವಿ ಅಲ್ವಾ, ಆವಾಗ ಒಂದು 5 ರಿಂದ 10 ನಿಮಿಷ ನೆನೆ ಹಾಕ್ಕೊಂಡು ಅದನ್ನು ಜೊತೆಲಿ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು. ಇವಾಗ ಇದರಲ್ಲಿ ಸ್ವಲ್ಪ ಧೂಳು ಕಸ ಏನಾದರೂ ಇದ್ದರೆ ಹೋಗಲಿ ಅಂತಂದ್ಬಿಟ್ಟು ನಾನು ಫಸ್ಟ್ ಇದನ್ನ ಒಂದು 3 ರಿಂದ 4 ಸಲ ನೀಟಾಗಿ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಡೈಲಿ ಒಂದೇ ಥರ ಅಡುಗೆನ ತಿಂದು ಬೇಜಾರಾಗಿರುತ್ತೆ ಅಂತ ಅನ್ನೋರು ಈ ಥರ ಹೊಸದಾಗಿ ಏನಾದರೂ ಕೂಡ ಟ್ರೈ ಮಾಡಲಿ ಮತ್ತು ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಫ್ರೆಂಡ್ಸ್. ಈ ದೋಸೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ತಿಳಿಸ್ತಾ ಹೋಗ್ತೀನಿ. ಇವಾಗ ಇದನ್ನು ನೀಟಾಗಿ 1-2 ಸಲ ನೀರಲ್ಲಿ ತೊಳೆದು ಇವಾಗ ಸ್ವಲ್ಪ ನೀರು ಹಾಕಿ ನೆನೆ ಹಾಕಬೇಕು. ದೋಸೆ ಕ್ರಿಸ್ಪಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ರೇಷನ್ ಅಕ್ಕಿನ ತಗೊಂಡು ಇದನ್ನು ಕೂಡ ಒಂದು 2-3 ಸಲ ನೀಟಾಗಿ ಕ್ಲೀನ್ ಮಾಡಿ ನೆನೆಸಿಟ್ಟಿದ್ದೆ. ಇವಾಗ 8 ಅವರ್ ಆಗಿದೆ ಫ್ರೆಂಡ್ಸ್ ನಾನು ನೆನೆಯಕ್ಕಿಟ್ಟು. ಮತ್ತು ರುಬ್ಬೋ ಟೈಮಲ್ಲಿ ಒಂದು 10 ರಿಂದ 15 ನಿಮಿಷ ನಾನಿಲ್ಲಿ ಅವಲಕ್ಕಿನ ಕೂಡ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದೆಲ್ಲನೂ ಕೂಡ ಮಾಮೂಲಿ ನಾರ್ಮಲ್ ದೋಸೆ ಹಿಟ್ಟನ್ನು ಯಾವ ಥರ ರುಬ್ತೀವಿ ಅದೇ ಥರ ನೀರು ಸಣ್ಣದಾಗಿ ರುಬ್ಕೋಬೇಕು. ಈ ದೋಸೆನ ವಾರದಲ್ಲಿ 3 ರಿಂದ 4 ಬಾರಿ ಕೂಡ ಮಾಡ್ಕೊಂಡು ತಿನ್ಬೋದು. ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತವ್ರು ಇರ್ತಾರಲ್ಲ, ಅವ್ರಿಗೆ ಈ ದೋಸೆ ಡೈಲಿ ತಿನ್ನೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಮಸೂರ್ ದಾಲು, ಕಡಲೆಬೇಳೆ ಇದನ್ನು ಹಾಕಿರೋದ್ರಿಂದ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಎಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಉಪ್ಪು ಮತ್ತು ಸೋಡಾ ಏನೂ ಸೇರಿಸ್ತಾ ಇಲ್ಲ. ಸೊ ಇವಾಗ ಹಾಗೆ ಒಂದು ನೈಟ್ ಫುಲ್ ಮುಚ್ಚಿಡಬೇಕು ಫ್ರೆಂಡ್ಸ್. ರಾತ್ರಿ ರುಬ್ಬಿಟ್ಟಿದ್ದ ದೋಸೆ ಹಿಟ್ಟು ಅದು ಫುಲ್ ಎಲ್ಲ ಅಳ್ಕೊಂಡು ಬಂದ್ಬಿಟ್ಟೈತೆ ನೋಡಿ, ಯಾವ ಥರ ಚೆಲ್ಲೋಗೈತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಚೆಲ್ಲೋದ್ರೆ ಇರಲಿ ಅಂತ ಅಂದ್ಬಿಟ್ಟು ರಾತ್ರಿಯೇ ಒಂದು ಸ್ವಲ್ಪ ದೊಡ್ಡ ಬೋಸಿ ಒಳಗೆ ಇಟ್ಬಿಟ್ಟು ಮಲ್ಕೊಂಡಿದ್ದೆ. ಅಕಸ್ಮಾತ್ ಚೆಲ್ಲೋದ್ರೆ ಆ ಬೋಸಿ ಒಳಗೆ ಇರುತ್ತೆ ಮತ್ತು ನೆಲ ಎಲ್ಲ ಗಲೀಜಾಗಲ್ಲ, ಮತ್ತು ತೊಗೊಂಡೋದನ್ನು ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಚೆನ್ನಾಗಿರೋ ಒಂದು ದೊಡ್ಡ ಪಾತ್ರೆ ಒಳಗಡೆ ಇಟ್ಟಿದೆ. ಇವಾಗ ಇದೊಂದು ಎಕ್ಸ್ಟ್ರಾ ಕೆಲಸ ನಮಗೆ, 2 ಪಾತ್ರೆ ತೊಳೆಯೋಂಥ ಕೆಲಸ ಫ್ರೆಂಡ್ಸ್. ಈ ಥರ ಇಟ್ಟು ಉಳಿ ಬರೋದ್ರಿಂದ ನಮ್ಮ ದೇಹಕ್ಕೆ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಶಕ್ತಿ ಇರುತ್ತಂತೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತಂತೆ. ಯಾಕಂದರೆ ನಾವು ತಿಂದಂಥ ಊಟ ಜೀರ್ಣ ಆಗಬೇಕು ಅಲ್ವಾ. ಸೊ ಹಾಗಾಗಿ ನಾನು ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಒಂಚೂರು ಸೋಡಾ ಇಷ್ಟನ್ನು ಹಾಕಿ ಕಲಸಿಡ್ತಾಯಿದ್ದೀನಿ. ಒಂದು 5 ರಿಂದ 10 ನಿಮಿಷ ಕಲಸಿಟ್ರೆ ಸಾಕು. ನಾನು ಇವಾಗ ಒಂದು ಬೆಂಡೆಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ ದೋಸೆಗೆ. ಸೊ ಬೆಂಡೆಕಾಯಿ ಗೊಜ್ಜನ್ನು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಬನ್ನಿ. ಎಳೆ ಮಗು ಆಗಿದ್ದರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಫ್ರೆಂಡ್ಸ್, ಬೆಂಡೆಕಾಯಿನ ಈ ಥರ ಮುಖಕ್ಕೆ ಹಾಕೊಂಡ್ರೆ ಬಂಗು ಹೋಗುತ್ತಂತೆ. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಅನ್ನೋದಿದೆ. ಹೌದು ಫ್ರೆಂಡ್ಸ್, ನಾನು ತಮಾಷೆನೇ ಮಾಡಿದ್ದು. ಏನಪ್ಪ ಅಂತಂದರೆ ಬೆಂಡೆಕಾಯಿನ ಹಚ್ಚೋದ್ರಿಂದ ಮುಖದಲ್ಲಿರೋ ಬಂಗು ಹೋಗಲ್ಲ. ಈ ಥರ ಹಚ್ಕೊಳ್ಳೋದ್ರಿಂದ ಮುಖದ ಸ್ಕಿನ್ನು ಸ್ವಲ್ಪ ಸ್ಮೂತ್ ಆಗುತ್ತೆ ಅನ್ನೋದಷ್ಟೇ. ನಾನು ವೇಸ್ಟು ಹಿಂದ್ಗಡೆ ತೊಟ್ಟೆಲ್ಲನೂ ಬಿಡಿಸಿ ಕಟ್ ಮಾಡಿ ಹಾಕಿದ್ನಲ್ಲ, ಅದನ್ನು ಸುಮ್ಮನೆ ಹಾಗೇ ಅಪ್ಲೈ ಮಾಡಿಕೊಂಡೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದೆಲ್ಲ ಅರ್ಧ ನಿಜ ಇದ್ದರೆ ಅರ್ಧ ಸುಳ್ಳೇ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನೀವು ನಿಮ್ಮ ಮುಖಕ್ಕೆ ಏನು ಬೇಕು ಏನು ಹಾಕ್ಬಾರ್ದು ಅನ್ನೋದನ್ನು ನೀವು ತಿಳ್ಕೊಬೇಕಷ್ಟೇ.
ಸೊ ಇವಾಗ ನಾನು ಬೆಂಡೆಕಾಯಿ ಗೊಜ್ಜನ್ನ ರೆಡಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ ನನ್ನ ವಿಡಿಯೋ ನೋಡಿದವ್ರಿಗೆ ಅಟ್ಲೀಸ್ಟ್ ಒಂದು ಅಡುಗೆ ರೆಸಿಪಿನೋ ಅಥವಾ ಒಂದೇನಾದರೂ ಉಪಯುಕ್ತವಾದ ಮಾಹಿತಿ ಸಿಗಬೇಕು ಅಂತ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತೀನಿ. ಅದು ಬೇರೆಯವ್ರಿಗೆ ನೋಡೋರಿಗೆ ಹೇಗೆ ಅನಿಸುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಮೊದಲು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಳ್ಳುವಾಗ ಲೋಳೆ ಥರ ಆಗುತ್ತೆ. ಅದು ಲೋಳೆ ಆಗಬಾರ್ದು ಅಂತಂದರೆ ಫಸ್ಟ್ಗೆ ನೀವು ಒಂದು ಅರ್ಧ ಪೀಸ್ ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ನಿಂಬೆಹಣ್ಣ ಹಾಕ್ತಾಯಿಲ್ಲ, ಡೈರೆಕ್ಟು ಈ ಕಟ್ ಮಾಡಿರೋ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ಇದಾದಮೇಲೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ, ಯಾಕೆಂದರೆ ಬೆಂಡೆಕಾಯಿ ಸ್ವಲ್ಪ ಬೇಯಲಿ ಅಂತಂದ್ಬಿಟ್ಟು. ಇದಾದಮೇಲೆ ಒಂದು ಸ್ವಲ್ಪ ಮಟನ್ ಮಸಾಲೆ ಪುಡಿ, ಒಂದು ಸ್ವಲ್ಪ ಅಡುಗೆ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಹಾಕಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ಒಂದು ಅರ್ಧ ಸ್ಪೂನು ಅಥವಾ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ನಡೆಯುತ್ತೆ. ಇವಾಗ ಅದೆಲ್ಲ ನೀಟಾಗಿ ಸ್ವಲ್ಪ ಬೇಯಷ್ಟರಲ್ಲಿ ನಾನಿಲ್ಲಿ ಒಂದು ಖಾರನ ರುಬ್ಕೊತಾಯಿದ್ದೀನಿ. ನಾನಿಲ್ಲಿ ಕಾಯಿ, ಚಕ್ಕೆ ಮತ್ತು ಲವಂಗ ಇಷ್ಟನ್ನು ಹಾಕ್ಕೊಂಡು ಖಾರನ ರುಬ್ಕೊತಾಯಿದ್ದೀನಿ, ಯಾಕೆಂದರೆ ಬೆಂಡೆಕಾಯಿ ಗೊಜ್ಜು ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ ಅಂದ್ಬಿಟ್ಟು. ಇವಾಗ ಇದಕ್ಕೆ ನಾನು ಅದನ್ನು ನೀಟಾಗಿ ತೊಳೆದಿರೋ ಅಂಥ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರಿಗೆ ಯೂಸ್ ಮಾಡುವಂತಹ ಖಾರದ ಪುಡಿನೇ ಹಾಕ್ಕೊಂಡು ಒಂದೆರಡು ಕುದಿ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಯಾವುದೇ ರೀತಿಯ ಲೋಳೆ ಬಂದಿಲ್ಲ. ಅದು ಉಪ್ಪು ಖಾರ ಬಿದ್ರೇ ಅದು ಲೋಳೆ ಬರೋಲ್ಲ ಫ್ರೆಂಡ್ಸ್, ಅದು ನೀಟಾಗಿ ಬೇಯ್ಕೊಳ್ಳುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಅದು ಲೋಳೆ ಬರುತ್ತೆ ಅಂತ ಅಂದ್ಬಿಟ್ಟು ಅರಳೆ ಮೇಲೆಲ್ಲ ತವ ಮೇಲೆಲ್ಲ ಫ್ರೈ ಮಾಡಿ ಉರಿತಾರೆ. ನಾನು ಯಾವಾಗಲೂ ಆ ಥರ ಮಾಡೋಕ್ಕೆ ಹೋಗಿಲ್ಲ. ಸೊ ಒಂದು ಕಡೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗ್ತಿದೆ ಮತ್ತು ಇನ್ನೊಂದು ಕಡೆ ನಾನು ದೋಸೆನ ಹಾಕ್ತಾಯಿದ್ದೀನಿ. ನಾವು ಇದಕ್ಕೆ ನವಣೆ, ಅವಲಕ್ಕಿ ಮತ್ತು ಸಬ್ಬಕ್ಕಿ ಹಾಕಿರೋದ್ರಿಂದ ದೇಹಕ್ಕೆ ತುಂಬ ಶಕ್ತಿ ಕೊಡುತ್ತೆ. ಬೇಳೆಗಳಲ್ಲಿ ಖನಿಜಾಂಶ ಮತ್ತು ಐರನ್ನು, ಮೆಗ್ನೀಷಿಯಮು ಇರೋದ್ರಿಂದ ಇದು ರಕ್ತದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಬೆಳಗಿನ ತಿಂಡಿಗೆ ಮತ್ತು ರಾತ್ರಿ ಊಟಕ್ಕೆ ಒಂದು ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದರಲ್ಲೂ ಮಾರ್ನಿಂಗ್ ತಿಂಡಿಗಂತೂ ಇದು ಬೆಸ್ಟ್ ಆಯ್ಕೆ ಅಂತಲೇ ಹೇಳ್ಬೋದು. ಸೊ ಇವಾಗ ತಿಂಡಿ ಕೂಡ ರೆಡಿ ಆಯಿತು. ಇವಾಗ ಮಕ್ಕಳು ಕೂಡ ಎಲ್ಲರೂ ಸ್ಕೂಲಿಗೆ ಹೋಗಾಯಿತು. ನಾನು ಜಮೀನ್ ಹತ್ರ ಇವಾಗ ತೊಗೊಂಡೋಗ್ಬೇಕು. ಜಮೀನಲ್ಲಿ ನಮ್ಮ ಯಜಮಾನ್ರು ಔಷಧಿ ಹೊಡೆಯಕ್ಕೆ ಹೋಗೋರೆ ಮತ್ತು ನಮ್ಮಮ್ಮ ಅಲ್ಲಿ ಹೊಗೆ ಸಸಿ ಹೋಗಿರೋ ಗುಣಿನ ಇಟ್ಬಿಟ್ಟು ಮತ್ತು ಶುಂಠಿಲಿ ಸ್ವಲ್ಪ ಕಳೆ ಕೀಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ನಾನು ಇವಾಗ ಸ್ವಲ್ಪ ನೀರೆಲ್ಲ ನೀಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಊಟ ತೊಗೊಂಡು ಹೊರಟಿದ್ದೀನಿ. ನನಗೆ ಜಮೀನ್ ಹತ್ರ ಊಟ ತೊಗೊಂಡೋದಾಗ ಜಮೀನ್ ಹತ್ರ ಕೂತ್ಕೊಂಡು ಊಟ ಮಾಡೋಕ್ಕೆ ಇಷ್ಟ ಫ್ರೆಂಡ್ಸ್. ಹಾಗಾಗಿ ನಾನು ಕೂಡ ಮನೇಲಿ ಊಟ ಮಾಡಿಲ್ಲ. ಸೊ ನನಗೂ ಊಟನ ಅಲ್ಲೇ ತೊಗೊಂಡು ಹೋಗ್ತಾಯಿದ್ದೀನಿ ಜಮೀನ್ ಹತ್ರ. ನಮ್ಮಮ್ಮ ಕಳೆ ಕೀಳ್ತಾ ಕುಂತೈತೆ ಶುಂಠಿಲಿ. ನೋಡಿ ಫ್ರೆಂಡ್ಸ್, ನಮ್ಮ ಶುಂಠಿ ಹೇಗಿದೆ ಅಂತ ಅಂದ್ಬಿಟ್ಟು. ಬೆಳಿಗ್ಗೆ ಎದ್ದ ತಕ್ಷಣ ಜಮೀನ್ ಹತ್ರ ಹೋಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೆಕೆ ಅಂತ ಅನಿಸಲ್ಲ. ಮನೇಲಿದ್ದು ಆಮೇಲಿಂದ ಜಮೀನ್ ಹತ್ರ ಹೋದರೆ ಅಷ್ಟು ಬಿಸಿಲಿಗೆ ಫುಲ್ ಸೆಕೆ ಅಂತ ಅನಿಸುತ್ತೆ. ಇವಾಗ ಊಟ ಎಲ್ಲ ಮುಗೀತು, ಮನೆಗೆ ಹೊರಟಿದ್ದೀನಿ. ಒಂದು ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋಗಬೇಕು, ಒಂದು 12 ಗಂಟೆ 12:30. ಸೊ ಹಾಗಾಗಿ ಸ್ನಾನ ಮುಗಿಸಿ ವಾರ ಏನು ಇರಲಿಲ್ಲ, ದೇವ್ರ ಪೂಜೆ ಸ್ನಾನ ಮುಗಿಸಿದ್ನಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ದೇವ್ರ ಪೂಜೆನೂ ಮುಗಿಸ್ಕೊಂಡೆ. ಪೂಜೆ ಎಲ್ಲನೂ ಮುಗಿಸಿ ಎಂಗೇಜ್ಮೆಂಟ್ಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ ಫ್ರೆಂಡ್ಸ್. ಅಷ್ಟರಲ್ಲಿ ಏನು ಜೋರು ಮಳೆ ಬಂದುಬಿಡ್ತು. ನಮಗೇನೋ ಡೈಲಿ ಮಳೆ ಹುಯ್ಯೋದೇನು ಬೇಕಾಗಿಲ್ಲ ಫ್ರೆಂಡ್ಸ್. ನಮಗೆ ಡೈಲಿ ಮಳೆ ಹೋದರೆ ಜಮೀನು ಕೆಲಸ ಆಗೋದಿಲ್ಲ. ವಾರಕ್ಕೆ ಒಂದು ಸಲ ಅಥವಾ 2 ಸಲ ಬಂದರೂ ನಡೆಯುತ್ತೆ. ಇವಾಗ ಮಳೆಯೆಲ್ಲ ಕಮ್ಮಿ ಆಯಿತು. ಇವಾಗ ನಮ್ಮ ಯಜಮಾನ್ರು ಕೂಡ ಜಮೀನು ಹತ್ರದಿಂದ ಬಂದರು. ಎಲ್ಲರೂ ಕೂಡ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಒಂದು ಭರ್ಜರಿಯಾದ ಸ್ವೀಟ್ ಊಟ ಮಾಡಿಕೊಂಡು ಸೊ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.